ಹಾಯ್ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ಲರಿಗೂ ಸಂಡೇ ಶುಭಾಶಯಗಳು ಅಂತ ಹೇಳ್ತಾ. ಆ್ಯಂಡ್ ನೋಡ್ತಾ ಇದ್ದೀರಾ ಏನಪ್ಪ ಇದು ಇಷ್ಟೊಂದು ಫಿಶ್ ತೊಗೊತಾ ಇದ್ದಾರೆ ಅಂತ. ಎಸ್ ಗೈಸ್, ನಾನು ತುಂಬ ದಿನದಿಂದ ಮೀನು ತೊಗೋಬೇಕು ಅಂತ ಅನ್ಕೊತಾನೆ ಇದ್ದೆ, ಬಟ್ ತೊಗೊಂಡೇ ಇರಲಿಲ್ಲ. ಯಾಕೆ ಅಂತಂದರೆ ಕ್ಲೀನ್ ಮಾಡೋದು ಸ್ವಲ್ಪ ಕಷ್ಟ ಅಂತ ಅಂದ್ಬಿಟ್ಟು, ಎಲ್ಲ ಡ್ಯೂಟಿಗೆ ಹೋಗೋ ಕಾರಣ ಕ್ಲೀನ್ ಮಾಡೋಕ್ಕೆ ಯಾರೂ ಇರೋಲ್ಲ. ಮತ್ತು ನಮ್ಮನೇಲಿ ನನಗೆ ನಮ್ಮ ಅಪ್ಪಂಗೆ ಕ್ಲೀನ್ ಮಾಡೋಕ್ಕೆ ಬಿಟ್ಟರೆ ಯಾರಿಗೂ ಬರೋಲ್ಲ. ಸೊ ಹಂಗಾಗಿ ನಾವಿಬ್ಬರೂ ಇರ್ತಿರ್ಲಿಲ್ಲ ಮನೆ ಹತ್ರ. ಹಂಗಾಗಿ ಬೇಡ ಅಂತ ಅಂದ್ಕೊಂಡ್ವಿ. ಇವತ್ತು ಸಂಡೇ ಅಲ್ವಾ, ದಬಾಯಿಸಿ ತಗೊಂಡೇ ಬಿಡೋಣ, ಏನೋ ಒಂದು ಮಾಡಿದ್ರೆ ಆಯಿತು ಕ್ಲೀನಿಂಗ್ ಕೆಲಸ ಅಂತ ಅಂದ್ಬಿಟ್ಟು ಬೆಳಿಗ್ಗೆನೇ ಮೀನು ಬಂದಿದ್ದೋ. ಚೈತ್ರನ ತೊಗೊಂಡೇ ಬಿಡು ಅಂತ ಹೇಳಿದೆ. ಇಷ್ಟೊಂದು ಮೀನು ಏನು ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ವಿ. ಹೇಳ್ಬೇಕಂತ ಅಂದರೆ ನನಗೇನೋ ಒಂಥರ ಕ್ರೇವಿಂಗ್ಸ್ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಫಿಶ್ ತಿನ್ಬೇಕಂತ. ನಿದ್ದೆ ಅಷ್ಟರಲ್ಲೇ ಇದ್ದು ನಮ್ಮನೆ ಕ್ಯಾಟ್ ಜೊತೆ ಆಟಾಡ್ತಾ ಇದ್ರು. ಈ ಕ್ಯಾಟಿಗೆ ಇನ್ನೂ ಪರ್ಟಿಕ್ಯುಲರಾಗಿ ಒಂದು ಹೆಸರಿಟ್ಟಿಲ್ಲ, ಬಟ್ ಆಲ್ರೆಡಿ ಒಂದು ಕ್ಯಾಟ್ ಸತ್ತೋಯ್ತು. ಅದು ಇನ್ನೊಂದು ಅದಕ್ಕಿಂತ ದೊಡ್ಡ ಬೆಕ್ಕು ಬಂದು ಅದನ್ನು ಕಚ್ಚಿಬಿಟ್ಟು ಸಾಯಿಸ್ಬಿಡ್ತು. ನನಗಂತೂ ತುಂಬ ಬೇಜಾರಾಯಿತು. ಎಷ್ಟು ಚೆನ್ನಾಗಿ ಆಟಾಡುತ್ತೆ ಗೊತ್ತಾ. ಏನೋ ಒಂಥರ ಇದ್ರ ಮೇಲೆ ಫೀಲಿಂಗ್ಸ್ ಇವಾಗ ನಮ್ಮ ಮನೆಯಲ್ಲಿ ಒಂದು ಅನ್ನೋ ಥರ ಬಂದ್ಬಿಟ್ಟಿದೆ. ಚೆನ್ನಾಗಿ ಆಟಾಡುತ್ತೆ ಮಕ್ಳ ಜೊತೆ ಎಲ್ಲ. ಕೋಆರ್ಡಿನೇಷನ್ ಚೆನ್ನಾಗಿದೆ ಬೆಕ್ದು ಅಂತಲೇ ಹೇಳ್ಬೋದು. ಬಟ್ ಆದರೂ ಭಯ ನನಗೆ ಎಲ್ಲಿ ಪರ್ಚ್ಬಿಡುತ್ತೋ ಮಕ್ಕಳಿಗೆ ಅಂತ ಅಂದ್ಬಿಟ್ಟು. ಸಂಡೇ ಆಗಿರೋದ್ರಿಂದ ನಿಧಿಗೆ ಸ್ವಲ್ಪ ಆಯಿಲ್ ಮಸಾಜ್, ಹೆಡ್ ಮಸಾಜ್ ಎಲ್ಲ ಕೊಡ್ತಾ ಇದ್ರು ಅವರಮ್ಮ. ಬಟ್ ತಗೊಳ್ಳೋದೇ ಇಲ್ಲ. ಫುಲ್ ಇವಾಗ ಮಕ್ಳು ಏನು ಗೊತ್ತಾ, ಚಿಕ್ಕದ್ರಲ್ಲಿದ್ದಾಗ ಮಾತ್ರ ನಮ್ಮ ಕೈ ಹತ್ರ ಇರ್ತಾರೆ. ಅದಾದಮೇಲೆ ಅವ್ರನ್ನ ನಾವೇ ಕರೆದು ಕೂರಿಸ್ಕೊತೀವಿ ಅಂತಂದ್ರೂ ಇರಲ್ಲ. ನಿಧಿ 1-2 ನಿಮಿಷ ಆಯಿಲ್ ಮಸಾಜ್ ತಗೊಳ್ಳೋಕ್ಕೂ ರೆಡಿ ಇಲ್ಲ. ಏಕೆಂದರೆ ಸಂಡೇ ಮಕ್ಕಳೆಲ್ಲ ಹೊರಗಡೆ ವೆಯ್ಟ್ ಮಾಡ್ತಾಯಿದ್ರಲ್ವ, ಅವ್ರು ಹೋಗ್ಬಿಡ್ಬೇಕು ಇವಾಗ ಆಟ ಆಡೋಕ್ಕೆ. ಒಂದು ಸರಿ ತಿಂಡಿ ತಿನ್ನಿಸಿ ಹೊರಗಡೆ ಕಳಿಸಿದ್ರೆ ಮತ್ತೆ ಊಟಕ್ಕೂ ನೆನಪಾಗಲ್ಲ. ಆ ಥರ ಆಟಾಡ್ತಾನೇ ಇರ್ತಾರೆ. ಹುಡುಕ್ಬೇಕು ನಾವು ಎಲ್ಲೋದ್ರು ಅಂತ ಅಂದ್ಬಿಟ್ಟು ಅಷ್ಟು ಬ್ಯುಸಿಯಾಗಿ ಹೋಗ್ಬಿಡ್ತಾರೆ ಮಕ್ಕಳನ್ನ. ಅದಕ್ಕೆ ಚಿಕ್ಕವರಿದ್ದಾಗೇ ನಮ್ಮ ಜೊತೆ ಇರಿಸ್ಕೊಳ್ಳೋಕ್ಕೆ ಸಾಧ್ಯವಾದಷ್ಟು ಇರಿಸ್ಕೊಂಡ್ಬಿಡ್ಬೇಕು. ಆಮೇಲೆ ಹಿಂಗೆ ಹೊರಗಡೆ ಓಡೋಗ್ಬಿಡ್ತಾರೆ. ನಾವು ಇರಿ ಅಂತ ಅಂದ್ರೂ ಕೇಳಲ್ಲ. ಚೈತ್ರಂಗಂತೂ ಬೆಕ್ಕು ನಾಯಿ ಅಂತಂದರೆ ತುಂಬ ಭಯ. ಆದ್ರೂ ತಂದಿರೋದೇ ಚೈತ್ರ, ಆದ್ರೂ ಸ್ವಲ್ಪ ಭಯದಲ್ಲೇ ಓಡಾಡ್ತಾಳೆ. ಮನೆ ಸ್ವಲ್ಪ ಕಂಜೆಸ್ಟೆಡ್ ಆಗಿರೋದ್ರಿಂದ ಓಡಾಡಬೇಕಾದ್ರೆ ಅವಳು ಕಾಲಿಗೆ ಅಲ್ಲಿ ಇಲ್ಲಿ ಸಿಕ್ಕಿದಾಗೆಲ್ಲ ಭಯ ಪಡ್ಕೊಂಡು ಓಡಾಡ್ತಾಳೆ. ಬಟ್ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದೆ ನಮಗಂತೂ. ನನಗೇನೋ ಒಂಥರ ಖುಷಿ. ಅದು ಮಲಗಿದರೆ ಅದನ್ನು ಎಬ್ರಿಸೋದು, ಈ ಥರ ಎಲ್ಲ ಮಾಡ್ತಾ ಇರ್ತೀವಿ. ಎಲ್ಲ ಮನೇಲಿ ಎಲ್ಲರೂ ಅದು ಏನೋ ಒಂಥರ ಪ್ರೀತಿಯಿಂದ ನೋಡ್ತಾ ಇದ್ದೀವಿ. ಅಮ್ಮ ಸ್ವಲ್ಪ ಕಾಫಿ ಇಟ್ಕೊಡು ಅಂತಂದರು. ಕಾಫಿ ಇಟ್ಕೊಟ್ಬಿಟ್ಟು ಫಿಶ್ನ ಕ್ಲೀನ್ ಮಾಡಿಸೇ ಬಿಡೋಣ, ಮನೆ ಹತ್ರ ಮಾಡೋದು ಬೇಡ. ಮತ್ತೆಲ್ಲ ಮಕ್ಕಳೆಲ್ಲ ಬಂದು ಮುಟ್ತಾರೆ, ತುಂಬ ತೊಂದರೆ ಆಗುತ್ತೆ. ಮತ್ತು ನಾನು ಇನ್ ಟೈಮಲ್ಲಿ ಡ್ಯೂಟಿಗೆ ಹೋಗೋಕ್ಕಾಗಲ್ಲ ಅನ್ನೋ ಪ್ಲ್ಯಾನ್ ಮಾಡಿಕೊಂಡು ನಾನು ಚೈತ್ರ ಗಾಡೀಲಿ ತೊಗೊಂಡು ನಮ್ಮ ಹೊಳೆನರಸೀಪುರದಲ್ಲಿ ಮೀನಿಗೆ ಅಂತಲೇ ಫೇಮಸ್ ಆಗಿರೋವಂಥ ಒಂದು ಜಾಗ ಇದೆ. ಎಲ್ಲಿ ಅಂತ ಹೇಳ್ತೀರಾ, ಹುಚ್ಚನಕೊಪ್ಪಲು ಹೊಳೆ ಸೇತುವೆ ಹತ್ರ ಒಂದು ಪ್ಲೇಸ್ ಇದೆ. ಅಲ್ಲೇ ಯಾವಾಗ್ಲೂ ಹೋಗೋದು ನಾವು ಫಿಶ್ ತಗೋಬೇಕು ಅಂತ ಅಂದರೆ. ಇವಾಗ ಸಂಡೇ ಆದ್ರೂ ಸ್ವಲ್ಪ ಮಾರ್ಕೆಟು ಒಂದು ಸ್ವಲ್ಪ ನಡೀತಾ ಇತ್ತು. ಮಂಡೇ ಅಲ್ವಾ ನಾಳೆ, ಹಂಗಾಗಿ ಅಂತ ಅಂದ್ಕೊಂಡು ಸುಮ್ಮನೆ ಹೋದ್ವಿ. ಆಲ್ಮೋಸ್ಟ್ ಇವತ್ತು ಸಂಡೇ ಎಲ್ಲ ಅಂಗಡಿಗಳು ಕ್ಲೋಸು. ಸಂಡೇ ಅಂತ ಅಂದರೆ ಫುಲ್ ವಾರ ಎಲ್ಲ ದುಡ್ದಿರ್ತಾರೆ, ಒನ್ ಡೇ ಆದರೂ ರೆಸ್ಟ್ ಬೇಕಲ್ಲ. ಹಾಗಾಗಿ ಏನೋ ಒಂಥರ ವೆದರ್ ಕೂಡ ತುಂಬ ಕೂಲಿತ್ತು ನಮ್ಮ ಹೊಳೆನರಸೀಪುರದಲ್ಲಿ. ತುಂಬ ಚಳಿ ಅಂತ ಅನ್ನಿಸ್ತಾ ಇತ್ತು. ನಾನು ಇನ್ನೂ ಫೇಸ್ ವಾಶ್ ಕೂಡ ಮಾಡಿರಲಿಲ್ಲ. ಫಸ್ಟ್ ನೋಡಿದ್ವಿ, ಇಲ್ಲಂತೂ ತುಂಬ ಜನ ಇದ್ದರು. ಇದು ಹುಚ್ಚನಕೊಪ್ಪಲು ಹೊಳೆ ಸೈಡಲ್ಲಿ ಕ್ಲೀನ್ ಮಾಡಿಸೋಣ ಅಂತ ಹೋದ್ವಿ. ನಾನು ನೋಡಿದಾಗಲೇ ಅಂದ್ಕೊಂಡೆ, ಮಾಡಿಕೊಡಲ್ಲ, ತುಂಬ ಕ್ರೌಡ್ ಇದೆ ಅಂತ ಅಂದ್ಬಿಟ್ಟು. ಸೊ ನನಗೊಬ್ಬರು ಪರಿಚಯದವ್ರ ಅಣ್ಣ ಇದ್ದಾರೆ. ಆ ಅಣ್ಣ ಪಾಪ ತೊಗೊಬನ್ನಿ ಅಂತ ಅಂದ್ಬಿಟ್ಟು ಇಸ್ಕೊಂಡ್ರು. ಅರೌಂಡ್ 4 kg ಫಿಶ್ ಇದ್ದಿದ್ದು. ನಾನು ಕ್ಲೀನ್ ಮಾಡ್ತಾರಾ ಇಲ್ವಾ, ದುಡ್ಡು ಎಷ್ಟಾದರೂ ಆಗಲಿ ಕೊಟ್ಬಿಡೋಣ, ಮನೆ ಹತ್ರ ಹರ್ಕೊಳ್ಳೋದು ಬೇಡ ಅಂತ ಅಂದ್ಕೊಂಡಿದ್ದೆ. ಪಾಪ ಹೆಂಗೋ ಕ್ಲೀನ್ ಮಾಡಿ ಕೊಟ್ಬಿಟ್ರು. ತುಂಬ ಥ್ಯಾಂಕ್ಸ್ ಅಂತ ಅಂದ್ಕೊಂಡೆ. ಅಪ್ಪ ದೇವರೇ, ಇದೊಂದು ಕೆಲಸ ತಪ್ಪುತ್ತಲ್ಲಪ್ಪ ಅಂತ. ಅಷ್ಟರಲ್ಲೇ ಅಮ್ಮನೂ ಫಿಶ್ ಸಾಂಬಾರೆಲ್ಲ ರೆಡಿ ಮಾಡಿದರು. ನನಗೆ ಲಾಸ್ಟ್ ಟೈಮ್ ನಮ್ಮಮ್ಮ ಒಂದು ಸ್ವಲ್ಪ ಮಸಾಲೆ ಎಲ್ಲ ಜಾಸ್ತಿ ಹಾಕ್ಬಿಟ್ಟು ಗಟ್ಟಿಗೆ ಮಾಡಿಬಿಟ್ಟಿದ್ರು ಸಾಂಬಾರನ್ನ. ನನಗೆ ಇಷ್ಟನೇ ಆಗಿರಲಿಲ್ಲ. ಅದಕ್ಕೆ ಹೇಳೋಗಿದ್ದೆ ನಾನು ಡ್ಯೂಟಿಗೆ ಹೋಗ್ಬೇಕಾದ್ರೆ, ಅಮ್ಮ ಈ ಸರಿ ಫುಲ್ ತೆಳುವಾಗಿರಬೇಕು ಸಾಂಬಾರು ಅಂತ ಅಂದ್ಬಿಟ್ಟು. ಅಲ್ಲಿಂದ ಬರೋ ಅಷ್ಟರೊಳಗೆ ನಾನು ಡ್ಯೂಟಿ ಎಲ್ಲ ಮುಗಿಸಿ ಬರೋ ಅಷ್ಟರೊಳಗೆ ಸಾಂಬಾರು ಕೂಡ ತುಂಬ ಚೆನ್ನಾಗಿ ರೆಡಿಯಾಗಿತ್ತು. ಮೀನು ಸಾಂಬಾರಿಗೆ ಸ್ವಲ್ಪ ಉಪ್ಪು ಹುಳಿ ಜಾಸ್ತಿ ಬಿಟ್ಬಿಟ್ಟು ಮಾಡಿದ್ರೆ ಅದ್ರ ಟೇಸ್ಟೇ ಬೇರೆ ಅಂತಲೇ ಹೇಳ್ಬೋದು. ನಾನು ಸರಿಯಾಗಿ ತಿನ್ನಲೇ ಇಲ್ಲ. ಏನೋ ಒಂದು ಸ್ಮಾಲ್ ಟೆನ್ಷನಲ್ಲಿ ಸುಮ್ಮನೆ ಆಗಿಬಿಟ್ಟೆ. ಸ್ವಲ್ಪ ತಿಂದ್ಬಿಟ್ಟು ನೀನು ಒಬ್ಳು ಕಾಣಿಸಲ್ಲ, ಸ್ವಲ್ಪ ಹಂಗೆ ಬಡ್ಕೋಬೇಕು, ಕಾಣಿಸ್ಬೇಕಾಗಿಲ್ಲ. ಇನ್ನೊಂಚೂರು ಮೆಟ್ಟ ಅಲ್ಲೊಂಚೂರು ಕಲಿತೀನಿ. ನಾನು ಅಷ್ಟೆಲ್ಲ ಆ್ಯಕ್ಟಿಂಗ್ ಮಾಡಬೇಕಾ?
ಒಂದೊಂದು ಚೂರು ಹಿಂಗೆ ಎತ್ತು ಹಾಂ ಸಾಕು ಸಾಕು ಚಿತ್ರ ಹಾಂ ಬಾ ಸಾಕು ನಿಂದು ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾರು ಒಬ್ರು ತಿನ್ನಿ, ಕುಟ್ಟಿಗೆ ಕೊಡೋಣ ಫಸ್ಟ್. ನಾನು ಇವತ್ತು ಸ್ಟಾರ್ಟ್ ಇದರಲ್ಲಿ ಯಾವ್ದಕ್ಕೆ ಮಾಡ್ತೀನಿ ಯಾಕೆ ಮಾಡ್ತೀನಿ ಮಾಡಿ ಕೈಯಲ್ಲಿ ಹಾಕೊಳ್ಳೋದಾ? ಪೆಪ್ಪರ್ ಸೀಸನ್ ಪುಟ್ಟು ಪುಟ್ಟು ತಿನ್ಕ ಬಟ್ಟೆ ಬಿಡ. ಸೀಸನ್ ಅದೇ ನೋಡ್ತಾ ಇದ್ದೀನಿ ನಾನಾ. ಸ್ಟಾಪ್ ಸ್ಟಾಪ್. ನೋಟು ಎಲ್ಲಿ ತಪ್ಪಿಸ್ಕೊಂಡು ಹೋಗ್ತಾ ಇದೀರಾ ಮಳ್ಳಿರಾ? ಯಾರು ಅನ್ಕೊಂಡ್ರಿ ಅದು? ದೇವ್ರು ಅಮ್ಮ ಮಾಮಿ ಹತ್ರ ಸಿಗಾಕೊಂಡಿದ್ದೀರಾ? ಹಂಗೆ ಬಗದು ಬಗಲಾಕ್ಬಿಡ್ತಾರೆ ನಿಮ್ಮನ್ನೆಲ್ಲ. ಸ್ಟೋನ್ ಪೇಪರ್ ಸೀಸನ್. ಏನು ನಾನು ಈ ತರ ಇಟ್ಕೊಂಡೆ, ನೀನು ಈ ತರ ಇಟ್ಕೊಂಡೆ. ಕಟ್ಟಿ ಕಟ್ ಮಾಡು. ಇಟ್ಕೊಂಡು ನೀನು ನೀನು ಆ ಕಡೆ ಇಟ್ಟು ಮಾತಾಡು ನೀನು. ನೀವು ಒಂದು ಫೋಟೋ ತೆಗೆದು ಹೋಗಲ್ಲ. ಹಾಕೊಂಡು ಆಯ್ತು ಜಾಸ್ತಿ ತಿಂದಿದ್ದೆ ನಾನು. ನಾವು ಇವಾಗ ಕತ್ಲಲ್ಲಿ ಏನು ಕಾಣಿಸ್ತಿಲ್ಲ. ನಾವು ಪುಟ್ಟನ ಬಿಡಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಪುಟ್ಟು ಫೈನಲಿ ಅವ್ರ ಮನೆಗೆ ಹೋಗ್ತಾ ಇದ್ದಾರೆ. ಎಲ್ಲ ಗೇಮ್ ಚಾಲೆಂಜಸ್ ಎಲ್ಲ ಮುಗೀತು. ಮಲ್ಕೊಳಕ್ಕೆ ಅವರಪ್ಪ ನಮ್ಮ ಮನೆ ಮಲ್ಕೊಳಕ್ಕೆ ಬಿಡಲ್ವಲ್ಲ, ಸೊ ಹಂಗಾಗಿ ನಾವು ಅವ್ರನ್ನ ಅವ್ರ ಮನೆಗೆ ಬಿಡಕ್ಕಂತ ಹೋಗ್ತಾ ಇದ್ದೀವಿ 3 ಜನ. ಮತ್ತು ನಿಮ್ಮ ಭೇಟಿ ನಾಳೆ. ತಡಿ ತಡಿ ನಾವೇ ಆ ಪುಟ್ಟು ಬಿಡಕ್ಕೆ ಬಂದಿದ್ದು. ಏ ಟಾಮಿ ಪಮ್ಮಿ ಸಲಿ ಸಲಿ. ನಮ್ಮ ಮಾವನ ಮಗ ಅವ್ರ ಅಪ್ಪ ಕಬಾಬ್ ತಗೊಬಂದು ತಿನ್ಸೋ ತನಕ ಮಲ್ಕೊಳ್ಳೋದೇ ಇಲ್ವಂತೆ. ನೋಡಿ ಟೈಮ್ ಆಲ್ರೆಡಿ 11 ಹತ್ತತ್ರ ಆಗಿದೆ, ಆದ್ರೂ ಮಲ್ಗೆ ಇಲ್ಲ. ಗೈಸ್ ಇವಾಗ ಈ ವ್ಲಾಗ್ನಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ವ್ಲಾಗಲ್ಲಿ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಟೇಕ್ ಕೇರ್, ಕೀಪ್ ವಾಚಿಂಗ್ ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಬಾಯ್ ಬಾಯ್.